ಹಸುಗಳ ಕೆಚ್ಚಲು ಕತ್ತರಿಸಿದ ಕೃತ್ಯ ಅಮಾನವೀಯ ಅಂತ ಮಾಜಿ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ಹಿಂದೆ ಹಿಂದೂಗಳನ್ನ ಓಡಿಸಬೇಕು ಅನ್ನುವ ಷಡ್ಯಂತ್ರ ಅಡಗಿದೆ ಅಂತ ಕಾಣ್ತಾ ಇದೆ. ಸಚಿವ ಜಮೀರ್ 3 ಹಸು ತಾನು ಕೊಡ್ತೇನೆ ಎಂದಿದ್ದಾರೆ. ಜಮೀರ್ ಹಸುವನ್ನ ಪದಾರ್ಥ ಅಂತ ಅಂದ್ಕೊಂಡಿದ್ದಾರಾ? ಯಾರೋ ಬಿಹಾರಿನವರನ್ನ ಅರೆಸ್ಟ್ ಮಾಡಿದ್ದಾರೆ. ಅವನಿಗೂ ಅದಕ್ಕೂ ಸಂಬಂಧ ಇಲ್ಲ. ಪ್ರಕರಣ ಮುಚ್ಚಿ ಹಾಕೋಕೆ ಪ್ರಯತ್ನ ನಡೀತಾ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಬಳಸ್ತಾ ಇದ್ದ 60 ಲಕ್ಷ ಮೌಲ್ಯದ ಮರ್ಸಿಡೀಸ್ ಬೆನ್ಸ್ ಕಾರನ್ನು ಸೀಸ್ ಮಾಡಿದ್ದಾರೆ. ಈ ಕಾರನ್ನ ವಿನಯ್ ಕುಲಕರ್ಣಿಗೆ ಐಶ್ವರ್ಯ ಗೌಡ ಗಿಫ್ಟ್ ನೀಡಿದ್ಲು ಎನ್ನಲಾಗ್ತಿತ್ತು. ಈ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ವಿನಯ್ ಕುಲಕರ್ಣಿ, ನಾವು ರಾಜಕಾರಣಿಗಳು, ಯಾರ್ಯಾರೋ ಬರ್ತಾರೆ, ಫೋಟೋ ತೆಗೆದುಕೊಳ್ತಾರೆ. ನನ್ನ ಮೇಲಿನ ಆರೋಪಗಳು ಎಲ್ಲವೂ ಸುಳ್ಳು. ಪೊಲೀಸರು ಯಾವ ಕಾರನ್ನು ಸೀಸ್ ಮಾಡಿಲ್ಲ. ಪ್ರಕರಣದ ತನಿಖೆ ಆಗ್ತಿದೆ. ಯಾರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು. 6 ನಕ್ಸಲರು ಈಗಾಗಲೇ ಸರ್ಕಾರದ ಮುಂದೆ ಶರಣಾಗಿದ್ದಾರೆ. ಪೊಲೀಸರು ಕೂಡ ಕೆಂಪು ಉಗ್ರರ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ. ಆದರೆ ನಕ್ಸಲ್ ಶರಣಾಗತಿ ಹಿಂದೆ ದನಕಾಯಿ ಅಜ್ಜಿ ಮಧ್ಯಸ್ಥಿಕೆ ವಹಿಸಿದ್ದು ಈಗ ಬಯಲಾಗಿದೆ. ಸರ್ಕಾರ ನಕ್ಸಲರ ನಡುವೆ ಸಂಧಾನಕ್ಕೆ ಅಜ್ಜಿ ಗೌರಮ್ಮಾಳೆ ಕೊಂಡಿಯಾಗಿದ್ದಾಳೆ. ವಿಕ್ರಮ್ ಗೌಡ ಎನ್ಕೌಂಟರ್ಗೂ ಮುನ್ನವೇ ಸಂಧಾನಕ್ಕೆ ಯತ್ನ ನಡೆದಿತ್ತು. ಸರ್ಕಾರ ಶಾಂತಿಗಾಗಿ ನಾಗರಿಕ ವೇದಿಕೆ ಸದಸ್ಯರ ಸಂಧಾನ ಪತ್ರ ಬರೆದಿದ್ರು. ಈ ಸಂಧಾನ ಪತ್ರವನ್ನು ನಕ್ಸಲರಿಗೆ ತಲುಪಿಸುವಲ್ಲಿ ಗೌರಮ್ಮ ಮಹತ್ವದ ಪಾತ್ರ ವಹಿಸಿದ್ದಾರೆ ಎಂಬುದು ಬಯಲಾಗಿದೆ. 20 ರಿಂದ 30 ಕಿಲೋಮೀಟರ್ ನಡೆದುಕೊಂಡೇ ಸಂಪರ್ಕ ಸೇತುವೆಯಾಗಿ ಗೌರಮ್ಮ ಕೆಲಸ ಮಾಡಿದ್ದಾರೆ. ಶೃಂಗೇರಿ ತಾಲೂಕಿನ ಕಿಗ್ಗಾದ ಕಿತ್ತಲೆ ಮನೆ ನಿವಾಸಿ ಗೌರಮ್ಮ ಸಂಧಾನಕ್ಕೆ ಮುಖ್ಯ ಪಾತ್ರ ವಹಿಸಿರುವಂಥದ್ದು ಮೆಚ್ಚುಗೆಗೆ ವ್ಯಕ್ತವಾಗಿದೆ. ರಾಜ್ಯದಲ್ಲಿ ನಕ್ಸಲರ ಶರಣಾಗತಿಯಾಗಿದ್ದು ಸ್ವಾಗತಾರ್ಹ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ರಾಜಕೀಯಕ್ಕೋಸ್ಕರ ನಕ್ಸಲರ ಶರಣಾಗತಿಯಾಗಬಾರ್ದು. ಅವರನ್ನ ಕರ್ಕೊಂಡು ಕೂರಿಸ್ಕೊಂಡು ಶೋ ಮಾಡಬಾರ್ದು. ಶೋ ಆದ್ರೆ ನಾಳೆ ಕಾಡಲ್ಲಿರೋರು ಊರ್ ನಕ್ಸಲರು ಆಗ್ತಾರೆ. ಫುಲ್ ಫ್ರೀಡಮ್ ಸಿಕ್ಬಿಡುತ್ತೆ. ಹೀಗಾಗಿ ಶರಣಾಗಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದರು. ಬಿಎಂಟಿಸಿ ಸೇರಲು ಎಸಿ ಎಲೆಕ್ಟ್ರಿಕ್ ಬಸ್ಗಳು ಸಜ್ಜಾಗಿವೆ. ಮೆಜೆಸ್ಟಿಕ್ನಿಂದ ಕಾಡುಗೋಡಿವರೆಗೆ 5 ಎಸಿ ಎಲೆಕ್ಟ್ರಿಕ್ ಬಸ್ ಟ್ರಯಲ್ ರನ್ ನಡೆಸಲಾಯಿತು. ಪ್ರಾಯೋಗಿಕ ಸಂಚಾರ ಯಶಸ್ವಿಯಾದ ಹಿನ್ನೆಲೆಯಲ್ಲಿ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ 320 ಬಸ್ಗಳನ್ನು ಖರೀದಿಸಲು ಬಿಎಂಟಿಸಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಫೆಬ್ರವರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಎಲೆಕ್ಟ್ರಿಕ್ ಎಸಿ ಬಸ್ಗಳಿಗೆ ಚಾಲನೆ ನೀಡಲಿದ್ದು, ಮೆಜೆಸ್ಟಿಕ್, ಕತ್ರಿಗುಪ್ಪೆ, ಐಟಿಪಿಎಲ್ ಡಿಪೋದಿಂದ ಬಸ್ ಸಂಚಾರ ನಡೆಸಲು ಅಧಿಕಾರಿಗಳು ಪ್ಲಾನ್ ರೂಪಿಸಿದ್ದಾರೆ. ಆಸ್ಪತ್ರೆಯಲ್ಲೇ ಸಿಬ್ಬಂದಿ ನೇಣಿಗೆ ಶರಣಾದ ಘಟನೆ ಬೆಳಗಾವಿ ಜಿಲ್ಲೆಯ ಗೋಕಾಕ ನಗರದ ಡಾಕ್ಟರ್ ಅಜರಿ ಸರ್ಜಿಕಲ್ ಕ್ಲಿನಿಕ್ನಲ್ಲಿ ನಡೆದಿದೆ. ಲೋಳಸೂರ ಗ್ರಾಮದ ಸುಭಾಷ್ ಬಾಗಾಯಿ ಆತ್ಮಹತ್ಯೆಗೆ ಶರಣಾದ ಸಿಬ್ಬಂದಿ. ಕಳೆದ ಹಲವಾರು ತಿಂಗಳಿನಿಂದ ಸುಭಾಷ್ ಆಸ್ಪತ್ರೆಯಲ್ಲೇ ಕೆಲಸ ಮಾಡ್ತಾ ಇದ್ದ. ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಘಟನಾ ಸ್ಥಳಕ್ಕೆ ಗೋಕಾಕ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜಮೀನು ವಿವಾದ ಹಿನ್ನೆಲೆ ರಾಗಿ ಹುಲ್ಲಿಗೆ ಬೆಂಕಿ ಇಟ್ಟ ಘಟನೆ ಆನೇಕಲ್ ತಾಲೂಕಿನ ಮರಸೂರು ಮಡಿವಾಳ ಗ್ರಾಮದಲ್ಲಿ ನಡೆದಿದೆ. ಅಳ್ಳಳ್ಳಿ ಮುನಿಯಮ್ಮನಿಗೆ ಸೇರಿದ 2 ಎಕರೆಯಲ್ಲಿ ಬೆಳೆದಿದ್ದ ರಾಗಿ ಹುಲ್ಲು ಸಂಪೂರ್ಣ ಬೆಂಕಿಗಾಹುತಿಯಾಗಿದೆ. ಮುನಿಕೃಷ್ಣ ಸೇರಿದಂತೆ 20 ಮಂದಿ ಏಕಾಏಕಿ ಜಮೀನಿಗೆ ನುಗ್ಗಿ ರಾಗಿ ಹುಲ್ಲಿಗೆ ಬೆಂಕಿ ಹಚ್ಚಿದ್ದಾರೆ ಎಂದು ಮುನಿಯಮ್ಮ ಆರೋಪಿಸಿದ್ದಾರೆ. 2007ರಿಂದಲೂ ಮುನಿಕೃಷ್ಣ ಹಾಗೂ ಅಳ್ಳಳ್ಳಿ ಮುನಿಯಮ್ಮ ಮಧ್ಯೆ ಜಮೀನು ವಿವಾದ ನಡೀತಾ ಇದೆ. ಈಗಾಗಲೇ ಕೋರ್ಟ್ನಲ್ಲಿ ಜಮೀನು ವಿವಾದ ವಿಚಾರಣೆ ಹಂತದಲ್ಲಿದೆ. ಘಟನಾ ಸಂಬಂಧ ದೂರು ನೀಡಲು ಪೊಲೀಸ್ ಠಾಣೆಗೆ ಹೋದಾಗ ಅಳ್ಳಳ್ಳಿ ಮುನಿಯಮ್ಮ ಕುಟುಂಬಸ್ಥರ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಸೂರ್ಯನಗರ ಠಾಣೆ ಇನ್ಸ್ಪೆಕ್ಟರ್ ಎದುರೇ ಹಲ್ಲೆ ನಡೆಸಿದ್ರು ಪೊಲೀಸರು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಎಂದು ಅಳ್ಳಳ್ಳಿ ಮುನಿಯಮ್ಮ ಆರೋಪಿಸಿದ್ದಾರೆ.